ನಮಸ್ಕಾರ ಸ್ನೇಹಿತರೆ, ನಾನು ಜೈಕೀರ್ತಿ. ಇಷ್ಟು ದಿನ ನಾವೆಲ್ಲ ದುಬೈ ಶೇಖ್ಗಳೇ ಶ್ರೀಮಂತರು, ಬ್ರಿಟನ್ನ ರಾಣಿನೇ ಅತಿ ದೊಡ್ಡ ಶ್ರೀಮಂತೆ ಅಂತ ಮಾತಾಡ್ಕೊಳ್ತಿದ್ವಿ. ಆದ್ರೆ ಬ್ರೂನೈ ದೇಶದ ಸುಲ್ತಾನನ ಸಂಪತ್ತು ಕುಬೇರ್ನನ್ನು ಮೀರಿಸುತ್ತೆ. ಇಂಥ ಮಹಾರಾಜ ಈಗ ಪ್ರಧಾನಿ ಮೋದಿಗೆ ಫ್ರೆಂಡ್ ಆಗಿದ್ದಾರೆ. ಬ್ರೂನೈ ಸುಲ್ತಾನ ಹಸನಲ್ ಬೋಲ್ಕಿಯಾ ಅವರ ಸಂಪತ್ತಿನ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ವಿವರಿಸ್ತೀವಿ ನೋಡಿ. ಹಸನಲ್ ಬೋಲ್ಕಿಯಾ ಅವರ ಪ್ಯಾಲೇಸ್ ಹೆಸರು ಇಸ್ತಾನಾ ನೂರುಲ್ ಇಮಾನ್. 2 ಲಕ್ಷ ಸ್ಕ್ವೇರ್ ಮೀಟರ್ ವಿಸ್ತಾರದಲ್ಲಿ ಈ ಅರಮನೆಯನ್ನ ಕಟ್ಟಲಾಗಿದೆ. ಈ ಅರಮನೆಯನ್ನ ಕಟ್ಟೋಕೆ ಖರ್ಚಾಗಿದ್ದು $1.4 ಬಿಲಿಯನ್. ಅಂದ್ರೆ ಭಾರತದ ಲೆಕ್ಕದಲ್ಲಿ ಹೇಳೋದಾದ್ರೆ 12,000 ಕೋಟಿ. ಸುಲ್ತಾನ್ ಹಸನಲ್ ಬೋಲ್ಕಿಯಾ ಅವರ ಸಂಪತ್ತು ವಿವರಿಸೋಕೆ ಆಗಲ್ಲ, ಅಷ್ಟೊಂದಿದೆ. ಬೋಲ್ಕಿಯಾ ಅವರ ಬಳಿ ಬರೋಬ್ಬರಿ 7,000 ಲಕ್ಸುರಿ ಕಾರುಗಳಿದಾವೆ. ಇದರಲ್ಲಿ 600 ರೋಲ್ಸ್ ರೈಸ್ ಕಾರು, 450 ಫೆರಾರಿ, 380 ಬೆಂಟ್ಲಿ ಕಾರುಗಳಿದಾವೆ, 100ಕ್ಕೂ ಹೆಚ್ಚು ಪೋರ್ಷೆ ಕಾರುಗಳು ಕೂಡ ಇದಾವೆ. ಒಂದು ರೋಲ್ಸ್ ರೈಸ್ ಕಾರನ್ನ, ಒಂದು ಫೆರಾರಿ ಕಾರನ್ನ ಇವರು 24 ಕ್ಯಾರೆಟ್ ಗೋಲ್ಡ್ ನಲ್ಲೇ ರೆಡಿ ಮಾಡಿದ್ದಾರೆ. ಎಲ್ಲಾ ಕಾರುಗಳ ಒಟ್ಟು ಬೆಲೆ ಸುಮಾರು 40,000 ಕೋಟಿಗೂ ಜಾಸ್ತಿ ಇದೆ. 7,000 ಕಾರುಗಳನ್ನ ಅಲ್ಲಿ ನಿಲ್ಸೋಕೆ ಅಂತಾನೆ ಇವರ ಅರಮನೆಯಲ್ಲಿ 110 ಶೆಡ್ಗಳನ್ನ ರೆಡಿ ಮಾಡಿದ್ದಾರೆ. ಸುಲ್ತಾನ್ ಅವರ ಕಾರುಗಳ ಸಾಮ್ರಾಜ್ಯನೇ ಇಷ್ಟೊಂದಿದೆ. ಇನ್ನ ಇವರ ಮನೆಯಲ್ಲಿರೋ ಒಂದೊಂದು ವಸ್ತುಗಳ ಬೆಲೆ ಅಂತೂ 1,000 ಕೋಟಿ ಇರುತ್ತೆ. ಸುಲ್ತಾನ್ ಬಳಿ ಸುಮಾರು ಒಂದು 16 ವಿಮಾನಗಳಿದಾವೆ. ಒಂದು ಬೋಯಿಂಗ್ ವಿಮಾನವನ್ನಂತ ಕಂಪ್ಲೀಟ್ ಆಗಿ ಚಿನ್ನದಲ್ಲೇ ತಯಾರಿಸಿದ್ದಾರೆ. ಈ ಒಂದು ಚಿನ್ನದ ವಿಮಾನದ ಬೆಲೆ $400 ಮಿಲಿಯನ್. ಇದನ್ನ ಫ್ಲೈಯಿಂಗ್ ಪ್ಯಾಲೇಸ್ ಅಂತ ಕೂಡ ಕರೀತಾರೆ. ಸುಲ್ತಾನ್ ಕಲಾರಾಧಕ ಕೂಡ ಹೌದು. ಇವರ ಮನೆಯಲ್ಲಿ ಒಂದು ಪೇಂಟಿಂಗ್ ಮಾಡಿರೋ ಫೋಟೋ ಇದೆ. ಇದರ ಬೆಲೆ $70 ಮಿಲಿಯನ್. ಫ್ರೆಂಚ್ ಕಲಾವಿದ ಪೆರ್ರಿ ಆಗಸ್ಟಿ ರೆನಿಯರ್ ಅನ್ನೋರು 1982ರಲ್ಲಿ ಈ ವರ್ಣಚಿತ್ರವನ್ನು ಬರೆದಿದ್ರು. ಇಬ್ಬರು ಬಾಲಕಿಯರು ಪಿಯಾನೋ ನುಡಿಸ್ತಿರುವಂತಹ ಒಂದು ಚಿತ್ರಕಲೆ. ಇದನ್ನ $70 ಮಿಲಿಯನ್ ಕೊಟ್ಟು ಸುಲ್ತಾನ್ ಬೋಲ್ಕಿಯಾ ಖರೀದಿಸಿದ್ದಾರೆ. ಒಂದೊಂದು ಚಿಕ್ಕ ವಸ್ತುಗೂ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ, ಎಷ್ಟು ಬೆಲೆ ಕೊಡ್ತಾರೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ಇಷ್ಟೆಲ್ಲ ಕಾಸ್ಟ್ಲಿ ಲೈಫ್ ಲೀಡ್ ಮಾಡೋ ಸುಲ್ತಾನ್ ಬೋಲ್ಕಿಯಾ ಅವರು ಹೇರ್ ಕಟ್ ಮಾಡಿಸೋಕ್ಕೂ ಅಂತಾನೆ ಒಂದ್ಸರಿಗೆ $20,000 ಖರ್ಚು ಮಾಡ್ತಾರೆ. ನಾವೆಲ್ಲ ಆದರೆ ಸುಮಾರು 150-200 ರೂಪಾಯಲ್ಲಿ ಹೇರ್ ಕಟ್ ಮಾಡಿಸ್ಕೊಂಡ್ಬಿಡ್ತೀವಿ. ಆದರೆ ಸುಲ್ತಾನ್ ಖರ್ಚು ಮಾಡೋದು $20,000. ಅಂದರೆ ಒಂದ್ಸರಿ ಹೇರ್ ಕಟ್ಗೆ ಇವ್ರು ಖರ್ಚು ಮಾಡೋದು ಬರೋಬ್ಬರಿ 16 ಲಕ್ಷ ರೂಪಾಯಿ. ಅಚ್ಚರಿ ವಿಷಯ ಏನಂತಂದರೆ, ಇವ್ರು ಹೇರ್ ಕಟ್ ಮಾಡೋ ಬಾರ್ಬರ್ ಇರೋದು ಲಂಡನ್ನಲ್ಲಿ. ಪ್ರತಿ ಬಾರಿ ರಾಜನ ಹೇರ್ ಕಟ್ ಮಾಡಬೇಕು ಅಂತಂದರೆ ಆತ ಲಂಡನ್ನಿಂದ ಫ್ಲೈಟ್ನಲ್ಲಿ ಬ್ರೂನೈಗೆ ಬಂದು ಹೇರ್ ಕಟ್ ಮಾಡಿ ಹೋಗ್ತಾರೆ. ಬ್ರೂನೈ ರಾಜನ ಒಟ್ಟಾರೆ ಸಂಪತ್ತು 3 ಲಕ್ಷ ಕೋಟಿ ಅಷ್ಟಿದೆ. ಇವರು ಪೆಟ್ರೋಲಿಯಮ್ಮು, ಗ್ಯಾಸ್ ಅಂತಹ ಗಣಿಗಾರಿಕೆಯನ್ನು ನಡೆಸ್ತಾರೆ. ಇದರಿಂದನೇ ಇಷ್ಟೊಂದು ಸಂಪತ್ತು ಅವ್ರಿಗೆ ಬರ್ತಾ ಇದೆ. ಇಂಥ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ನಿಮಗೆ ಹೇಳ್ತಾ ಹೋಗ್ತೀವಿ. ನೋಡ್ತಾ ಇರಿ ಲಯನ್ ಟಿವಿ.